ಅತಿ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ತೇನ್ಸಿಂಗ್ ಅವರಲ್ಲಿ ಸಹನೆ ಇಲ್ಲದೆ ಹೋಗಿದ್ದರೆ ಸಾವಿರಾರು ಕಿಲೋಮೀಟರ್ಗಳ ದೂರ ಇರುವ ಶಿಖರವನ್ನು ಏರಲಾಗ್ತಿತ್ತ? ಇಲ್ಲ ತಾನೆ. ಹಾಗಾಗಿ ಸಹನೆ ಇರೋದರಿಂದಲೇ ಅವರು ಅದನ್ನು ಸಾಧನೆ ಮಾಡಿದರು. ಹಾಗಾಗಿ ಹಲವಾರು ಕ್ಷೇತ್ರಗಳಲ್ಲಿ, ಇದು ಒಂದೇ ಅಂತಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಕೀರ್ತಿ ಗಳಿಸಿದವ್ರನ್ನ ಕೇಳಿ ನೋಡ್ಬೋದು ನಾವು. ಅದಕ್ಕೆ ಕಾರಣ ಏನಂತಾರಪ್ಪ ಅಂದರೆ ಸಹನೆ ಅಂತಲೇ ಉತ್ತರ ಬರುತ್ತೆ. ಅಂದರೆ ಸಹನೆ ಇಲ್ಲದ ವ್ಯಕ್ತಿಯನ್ನು ಪ್ರಾಣಿಗಳಿಗೆ ಹೋಲಿಸ್ಬೋದು. ಯಾಕೆಂದರೆ ಪ್ರಾಣಿಗಳಲ್ಲಿ ವಿವೇಕ ಇರಲ್ಲ. ಆ ಕ್ಷಣಕ್ಕೆ ತಕ್ಕಂತೆ ಅವು ವರ್ತನೆ ಮಾಡಿ ಪರಿಸ್ಥಿತಿನ ಹಾಳು ಮಾಡಿಬಿಡ್ತವೆ. ಹಾಗಾಗಿ ಮನುಷ್ಯ ಸಹನೆ ಇಲ್ಲದೆ ವರ್ತಿಸಿದಾಗ ಏನಾಗುತ್ತಪ್ಪ ಅಂದರೆ ಪ್ರಾಣಿಗಳಿಗೆ ಹೋಲಿಸ್ತಾರೆ. ಹಾಗಾಗಿ ಸಹನೆ ಯಶಸ್ಸಿಗೆ ಬೇಕಾಗಿರುವಂಥ ಉನ್ನತವಾದ ಅಂಶವಾಗಿರುತ್ತೆ ಮತ್ತು ಸಹನೆಯನ್ನು ಬೆಲೆ ಬಾಳುವ ಒಂದು ವಜ್ರಕ್ಕೆ ಸಹ ಹೋಲಿಸ್ಬೋದಾಗುತ್ತೆ. ಹಾಗಾಗಿ ಸಹನೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕಪ್ಪ ಅಂತಂದರೆ ಸಹನೆಯಿಂದ ಇರಬೇಕು. ಬೇರೆಯವರು ಓಡ್ತಾ ಇದ್ದಾರೆ, ನಾವು ಆಗ್ತಾ ಇಲ್ಲ ಅನ್ನೋದಲ್ಲ, ಸಹನೆಯಿಂದ ನಮ್ಮ ಹೆಜ್ಜೆಗಳನ್ನು ಇಡ್ತಾ ಹೋದರೆ ಅದು ಹಾಗೇ ಆಗುತ್ತೆ. ಅತಿ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ತೇನ್ಸಿಂಗ್